ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನುಮಾನಂದ ಗುರುವು ತಂದ ಪುಣ್ಯದಿಂದ ಜಗದಾನಂದ ಸರಿ ಸರಿಗ ಪರಮಾನಂದ ಪರಮಾನಂದ. ಅಂತ ಹೇಳಿಕೆ ಬಯಸ್ತೀನಿ. ನಮ್ಮ ಕ್ಲಸ್ಟರ್ನವರು ಆಗಿರ್ತಕ್ಕಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರು ಯಾವತ್ತೂ ಕೂಡ ಒಳ್ಳೆಯದನ್ನೇ ಬಯಸ್ತಕ್ಕಂತಹ ಶ್ರೀ ಚೆನ್ನಪ್ಪ ಪಟ್ಟಣಶೆಟ್ಟಿ ಇವರ ರಾಜ್ಯ ಮಟ್ಟದ ಜ್ಯೋತಿಬಾ ಫುಲೆ ಪ್ರಶಸ್ತಿ ಸಿಕ್ಕ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಧನ್ಯತಾ ಸಮರ್ಪಣಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂತಹ ಶ್ರೀ ಚೆನ್ನಪ್ಪ ಪಟ್ಟಣಶೆಟ್ಟಿ ಇವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಶ್ರೀ ತೀರ್ಥನಗೌಡ ಸರ್ ಇವರು ಬಂದು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಅದೇ ರೀತಿಯಾಗಿ ಈ ಒಂದು ವೃತ್ತಿಯಲ್ಲಿ ಯಶೋಗಾಥೆಯನ್ನ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ. ಇನ್ನೋರವರು ಸುಮಾರು ಸಿಂಧನೂರು ತಾಲೂಕಿನ ಶಿಕ್ಷಕರ ಮಾರ್ಗದರ್ಶಕರು, ವಿಶೇಷವಾಗಿ ನನ್ನ ಗುರುಗಳು ಶ್ರೀ ಬಸವರಾಜ್ NGO ಸರ್ ಇವರನ್ನು ಕೂಡ ಎಲ್ಲ. ಇನ್ನೋರವರು ಶ್ರೀ ರಮೇಶ್. ಎಲ್ಲ ಸುತ್ತಮುತ್ತ ಹಳ್ಳಿಗೆ ಇಡೀ ತಾಲೂಕಿಗೆ ಒಂದು ಅತ್ಯಂತ ಸರಳ ವ್ಯಕ್ತಿ, ಸರಳ ಜೀವನ, ಉತ್ತಮವಾದಂಥ ಬೋಧನಾ ವೃತ್ತಿ. ಅವರು ನಾವು ಸಹ ಒಂದೇ ಶಾಲೆಯಲ್ಲಿ ಕಲಿಸಿದ್ದೀವಿ. ಬನೀನೂರು ಶಾಲೆಯಲ್ಲಿ ಸಹ ನಾನು ಕೆಲಸ ಮಾಡಿದ್ದೇನೆ. ಅವರ ಜೀವನ ಎಲ್ಲ ನನಗೂ ಸಹ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಇಂಥ ಒಂದು ಸರಳ ವ್ಯಕ್ತಿಗೆ ನಮ್ಮ ಸಂಘದ ವತಿಯಿಂದ ಬೆಂಗಳೂರು ರಾಜ್ಯದ ಸಂಘದ ವತಿಯಿಂದಲೂ ಇಂಥ ಒಂದು ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರಿಗೂ ಸಂತೋಷ. ಅವರಿಗೂ, ಅವರ ಶ್ರೀಮತಿಯವರಿಗೂ, ಅವರ ಎಲ್ಲ ಕುಟುಂಬ ವರ್ಗದವರಿಗೂ ಉತ್ತಮವಾದಂಥ ಆರೋಗ್ಯ, ಸೌಭಾಗ್ಯ ಎಲ್ಲ ದೇವರು ಕರುಣಿಸಲಿ. ಇನ್ನೂ ಸಹ ಅವರ ಒಂದು ಸೇವೆ 2 ವರ್ಷ ಇದೆ. ಆ ಸೇವೆಯಲ್ಲಿ ಇನ್ನೂ ಸಹ ಉತ್ತಮವಾದಂಥ ಪ್ರಶಸ್ತಿಗಳು ಬರಲಿ ಅಂತ ಹಾರೈಸುತ್ತಾ ಹಾಗೂ ಅವರ ಚೆನ್ನಪ್ಪ ದಂಪತಿ ಅವರೇ ಹಾಗೂ ವೇದಿಕೆ ಮೇಲೆ ಆಶೀರ್ವರಾಗಿರ್ತಕ್ಕಂಥ ಅವತ್ತು ಹಿರಿಯರೇ ಹಾಗೂ ನಿವೃತ್ತ ಶಿಕ್ಷಕರೊಂದಿಗೆ ಚೆನ್ನಪ್ಪ ಪಟ್ಟಣಶೆಟ್ಟಿ ಅವರು ಸುಮಾರು 20 ವರ್ಷಗಳ ಹಿಂದೆ ನಾನು ಅವ್ರು ನೋಡಿದ್ದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವ್ರ ಪರಿಚಯ ಕಡಿಮೆ. ಯಾಕಂತಂದ್ರೆ ನಾನು ಪ್ರಾಥಮಿಕ ಶಾಲೆಯನ್ನು ಬಿಟ್ಟು 20 ವರ್ಷ ಆಯ್ತು ಹೋಗಿ. ನಾನು ಹೈಸ್ಕೂಲ್ಗೆ ಹೋದ್ಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಪರ್ಕ ಸ್ವಲ್ಪ ಕಡಿಮೆ ಆಯ್ತು. ಇಲ್ಲಿ ಬಹಳಷ್ಟು ಜನ ಇರ್ತಕ್ಕಂಥವ್ರಲ್ಲಿ ಒಂದು 10-20 ಜನ ನನಗೆ ಅಷ್ಟೇ ಪರಿಚಯ ಇರಬೇಕಂದ್ರೆ 20 ವರ್ಷಗಳ ಹಿಂದಿದ್ದವರು. ಆದ್ರೆ ಇವತ್ತು ಮಣ್ಣಿಕೇರಿ ಕ್ಯಾಂಪ್ ಶಾಲೆ ನನಗೆ ಬಹಳ ತುಂಬ ಚಿಕ್ಕ ಶಾಲೆ ಅದು. 20 ವರ್ಷದಿಂದ ನೋಡ್ತಾ ಇದ್ದೆ. ಒಂದೇ ರೂಮು, ಒಬ್ಬರು ಟೀಚರ್ ಇದ್ರಲ್ಲಿ. ಇವತ್ತು ಆ ಮಣ್ಣಿಕೇರಿ ಕ್ಯಾಂಪ್ ಶಾಲೆ ಮುಖ್ಯಗಳಾಗಿರ್ತಕ್ಕಂಥ ಚೆನ್ನಪ್ಪ ಸರ್ ಅವರಿಗೆ ರಾಜ್ಯ ಮಟ್ಟದ ಜ್ಯೋತಿಬಾ ಫುಲೆ ಪ್ರಶಸ್ತಿ ಬಂದಾಗ ತುಂಬಾ ಸಂತೋಷ ಆಯ್ತು. ಹಿಂದೆ ನಾವು ಪ್ರಶಸ್ತಿ ಬಹಳ ಜನರಿಗೆ ಕೊಡಿಸ್ರಿ ಅಂತ ನಮ್ಗೆ ದುಂಬಾಲ್ ಬೀಳ್ತಿದ್ರು. ಆದ್ರೆ ಆ ಪ್ರಶಸ್ತಿಗೆ ಅಷ್ಟೇ ಇದು ಇರಲಿಲ್ಲ ಅಂತ ಅನಿಸ್ತದೆ. ಇವತ್ತು ಶಿಕ್ಷಕರು ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಗುರುತಿಸಿ ಒಬ್ಬ ಕಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರು ಕೊಟ್ಟಿಲ್ಲ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಯಾವುದು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾನು ಅವ್ರು 20 ವರ್ಷದಿಂದ ನೋಡಿದಾಗ ಬಹಳ ಸರಳ ಜೀವಿ ಅವರು. ಅವ್ರ ಅದರಲ್ಲಿ ಇದರಲ್ಲಿ ಏನು ಒಣವರ್ಸಕರ ಮನುಷ್ಯ ತಮ್ಮ ಶಾಲೆ ತಾವು ಈ ರೀತಿ ಇರ್ತಕ್ಕಂಥ ವ್ಯಕ್ತಿ. ನನ್ನ ಮೊನ್ನೆ ಅವರು ಈಗ ಒಂದು 15 ದಿವಸದಿಂದ ಬಸವರಾಜ್ ಅವ್ರನ್ನ ಭೇಟಿ ಆಗಿ ಬಂದಾಗ ನನ್ಗೆ ಸಿಕ್ಕಿದ್ರು. ನಾನು ಅನ್ಸಿದೆ ಪ್ರಶಸ್ತಿಗೂ ಬೆಲೆ ಬರ್ಬೇಕಾಗಿತ್ತಂದ್ರೆ ಇಂಥವ್ರಿಗೆ ಕೊಡ್ಬೇಕಾಗಿತ್ತಂತೆ. ಅದಕ್ಕೆ ಆ ಪ್ರಶಸ್ತಿ ಅವ್ರಿಗೆ ಬಂದಿರೋದು ನನಗೆ ತುಂಬಾ ಸಂತೋಷ ಆಯ್ತು. ಇಂಥ ಪ್ರಶಸ್ತಿಗಳು ಯಾವ ಶಿಕ್ಷಕರು ಶಾಲೆ ನಮ್ಮ ಮನೆ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಏನ್ ಪಾಠ ಮಾಡಿ ಆ ಊರಿನ ಅಭಿವೃದ್ಧಿಗೆ ಮಕ್ಕಳ ಪ್ರಗತಿಯಾಗಿ ಶ್ರಮಿಸ್ತಾರೆ, ಅಂಥವ್ರಿಗಿಂತ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಗೊಂದು ಒಳ್ಳೆಯ ಗೌರವ ಬರುತ್ತೆ ಅಂತ ಹೇಳಿ ಇವತ್ತು ಅವ್ರಿಗೆ ಪ್ರಶಸ್ತಿ ಬಂದದ್ದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡೋ ಅವಕಾಶ ಕೊಟ್ಟಿರ್ತಕ್ಕಂಥ ಅವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನಾವು ಹೆಚ್ಚಾಗಿ ಸರ್ ಕರೆದು ಚೆನ್ನಪ್ಪ ಪೋತ್ನಾಳ್ ಸರ್ ಅಂತಿದ್ದೇವೆ ನಾವು. ಯಾಕಂದ್ರೆ ನಾವು ಎಷ್ಟು ವರ್ಷ ಈ ಸಂಘಟನೆಯಲ್ಲಿ ದುಡಿದಿದ್ದೇವೆ, ಅವ್ರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಒಳ್ಳೆ ಮನಸ್ಸಿನ ವ್ಯಕ್ತಿ ಆತ. ಹೇಳ್ತಾರೆ ಎತ್ಕೊಂಡವ್ರು ಯಾರಿಗೆ ಎತ್ಕೊಂಡವ್ರು ಕೂಸು ಅಂತಾರಲ್ಲ, ಹಂಗ ಯಾವತ್ತೂ ಯಾವ ಅಧಿಕಾರವನ್ನ ಬೇಡಿದವರಲ್ಲ, ಏನು ಕೇಳಿದವ್ರಲ್ಲ. ಸರ್ ಹಿಂಗಾಗ ಆಯ್ತಣ್ಣ, ಆಯ್ತು ಮಾಡ್ತೇವಣ್ಣ ಅಂತ
ಎಂದೂ ಯಾವ ಅಧಿಕಾರ ಬಿಡಲ್ಲ, ಯಾವ ಸಂಘದ ಕಾರ್ಯದರ್ಶಿ ಆಗ್ತಿಲ್ಲ, ನಿರ್ದೇಶಕನ ಆಗ್ತಿಲ್ಲ. ಬ್ಯಾಡ್ರಿ ಸರ್, ಇದು ನೀವು ಬೇಡ, ಆಯ್ತು ಸರ್ ಬ್ಯಾಡ್ ಬಿಡ್ರಿ ಸರ್ ಅಂತ. ಅಷ್ಟು ಒಂದು ಒಳ್ಳೆಯ ಸ್ವಭಾವದ ವ್ಯಕ್ತಿ. ಯಾಕಂದ್ರೆ ನಾವು ಸುಮಾರು ಒಂದು 40 ವರ್ಷ ಶಿಕ್ಷಕರಾಗಿ ಇದೇ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದೇವೆ. ನಮ್ಮ ಜೊತೆಯೇ ಇದ್ದಾರೆ ಅವರು. ಯಾವತ್ತೂ ನಮ್ಮನ್ನ ಬಿಟ್ಟು ಎಂದೂ ಅವರು ಹೊರಗಡೆ ಹೋದಂತ ವ್ಯಕ್ತಿಗಳಲ್ಲ. ನಿಜವಾಗಿ ಅವ್ರಿಗೆ ಏನು ಪ್ರಶಸ್ತಿ ಬಂದಿದೆಯಲ್ಲ, ಅವ್ರಿಗೆ ಎಷ್ಟು ಕೊಟ್ಟರು ಕಡಿಮೆನೇ. ಅದು ಯಾವ ಪ್ರಶಸ್ತಿ ಕೊಟ್ಟರು ಕಡಿಮೆನೆ. ಅಂತಹ ವ್ಯಕ್ತಿಗೆ ಇವತ್ತು ರಾಜ್ಯ ಮಟ್ಟ ಗುರುತಿಸಿ ಅವರನ್ನ ಸನ್ಮಾನಿಸಿದ್ದು ಒಂದು ಒಳ್ಳೆಯ ಒಂದು ಪ್ರಸಂಗ ಅಂತ ಹೇಳಿದ್ರೆ ತಪ್ಪಾಗಲಾಗ್ತಿಲ್ಲ. ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನೊಂದೆರಡು ಮಾತುಗಳು. ಎಳೆ ನಿಮ್ಮ ದಾನ ಅನ್ಯರ ಪೂಜಿಸುವ ಕುഞ്ഞിಗಳಿಗೆ ಏನೆಂಬ ಕಾಣ ರಾಮನಾಥ. ಈ ಶರಣ ವಾಕ್ಯದೊಂದಿಗೆ ನನ್ನ 2 ನುಡಿಗಳನ್ನು ಹೇಳಬೇಕು. ಪ್ರಶಸ್ತಿಗಳು ಬೆನ್ನು ಬೀಳಬಾರ್ದು. ನಾವು ಪ್ರಶಸ್ತಿಗಳಿಗೆ ಬೆನ್ನು ಬಿದ್ದರೆ ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂತೀವಿ. ಚೆನ್ನಪ್ಪ ಸರ್ ಅವರು ಪ್ರಶಸ್ತಿ ಬೇಡಿದವರಲ್ಲ, ಪ್ರಶಸ್ತಿಗಳು ಹುಡುಕಿಕೊಂಡು ಬರಬೇಕು. ಯಾವಾಗಲೂ ಪ್ರಶಸ್ತಿಗಳು ಎಷ್ಟೋ ಸಲ ನಾನು ನನ್ನ ಅನುಭವದಲ್ಲಿ ಚಾಕ್ಪೀಸಿ ಇಡ್ಲಾರ್ದವರಿಗೆ ಬೆಸ್ಟ್ ಶಿಕ್ಷಕ ಅಂತ ಕೊಟ್ಟದ್ದನ್ನು ಕೇಳಿ ನಗುತ್ತಿದ್ದೀನಿ. ಅವ್ರು ಒಂದು ದಿವಸ ಕ್ಲಾಸಿಗೆ ಹೋದವರಲ್ಲ, ಬೋರ್ಡಿಗೆ ಹೆಸರು ಬರೆದವರಲ್ಲ, ವಿಷಯ ಮಂಡನೆ ಮಾಡಿದವರಲ್ಲ. ಅಂಥವ್ರಿಗೆ ಪ್ರಶಸ್ತಿಗಳು ಹೆಂಗೆ ಸಿಗ್ತಾವ ಅನ್ನೋದಕ್ಕೆ ಹಿಂದಿನ ಬ್ಯಾಕ್ಗ್ರೌಂಡ್ ನಿಮ್ಮೆಲ್ಲರಿಗೂ ಗೊತ್ತೈತೆ. ನನಗೂ ಈಗ ಒಂದು 35-40 ವರ್ಷದಿಂದ ಪ್ರಶಸ್ತಿ ಹುಡುಕಿದ್ರು. ಲಯನ್ಸ್ ಕ್ಲಬ್ ಸಿಂಧನೂರವರು ಪ್ರತಿ ಸಲ ತಪ್ಪಿಸಿರ್ತಿದ್ ನಾನು. ಕೊನೆಗೂ ಒತ್ತಾಯ ಮಾಡಿ ನನ್ನ ಬೇರೆ ಕೆಲಸ ಐತಿ ಬಾ ಅಂದ. ಅವತ್ತು ನಾನು ಫಂಕ್ಷನ್ ಇದ್ದದ್ದು ಗೊತ್ತಿಲ್ಲ. ನಮ್ಮೊಬ್ಬ LIC ಫ್ರೆಂಡ್ ಕರ್ಕೊಂಡು ಹೋಗಿ ಕೂದಿಸ್ಬಿಟ್ರೆ. ನಾನು ಪ್ರಶಸ್ತಿ ಸಮಾರಂಭದಲ್ಲಿ ಒಂದು ಮಾತು ಕೇಳಿದವರು, ಸರ್, ಹೌ ಡು ಯು ರಿಕಗ್ನೈಸ್ ಮೈ ಸರ್ವಿಸ್? ಯು ಆರ್ ನಾಟ್ ದ ಬೆಸ್ಟ್ ಜಡ್ಜಸ್. ನೀವು ರಿಯಲಿ ನೀವು ಜಡ್ಜಸ್ ಅಲ್ಲ. ಮೈ ಜಡ್ಜಸ್ ಆರ್ ಮೈ ಸ್ಟೂಡೆಂಟ್ಸ್. ಮೈ ಸ್ಟೂಡೆಂಟ್ಸ್ ಇಸ್ ಬಸವರಾಜ್. ಅವರೇ ನಮ್ಗೆ ಜಡ್ಜ್. ಯಾಕಂದ್ರೆ ಅವ್ರು ಜಡ್ಜ್ ಮಾಡಿ ನಮ್ಗೆ ಹೇಳ್ತಾರೆ, ನಮ್ಮ ಟೀಚರ್ ಹೌದು ವೃತ್ತಿ ವ್ಯಕ್ತಿತ್ವ ಇವೆರಡನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ಚೆನ್ನಪ್ಪ ಅವರು ವ್ಯಕ್ತಿತ್ವ, ಅದು ಆತನಲ್ಲಿರ್ತಕ್ಕಂಥದ್ದು ವ್ಯಕ್ತಿತ್ವ ಬೇರೆ ಐತಿ. ಎಷ್ಟು ಜನರು ಹೇಳಿದ್ರಿ ಅಲ್ಲಿ ತಮ್ಮ ಅನಿಸಿಕೆ, ಅವ್ರ ವ್ಯಕ್ತಿತ್ವಕ್ಕೆ ಸಿಗುತ್ತಂತ. ಆ ವ್ಯಕ್ತಿತ್ವ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಯಾವಾಗಲೂ ಈ ಶಿಕ್ಷಕ ವೃತ್ತಿ ಎಲ್ಲ ವೃತ್ತಿಗಳಲ್ಲಿ ಅತಿ ಕಠಿಣವಾದಂಥದ್ದು. ಯು ಮೇ ಬಿಕಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಯು ಮೇ ಬಿಕಮ್ ಟ್ರಂಪ್ ಆಫ್ ಅಮೇರಿಕಾ, ಬಟ್ ಯು ಕಾಂಟ್ ಬಿಕಮ್ ಟೀಚರ್. ಟೀಚರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಟೀಚರ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಆ ಕ್ವಾಲಿಟಿ ಇದ್ರೆ ಮಾತ್ರ ಮಕ್ಕಳು ನಿಮಗೆ ತಲೆಬಾಗ್ತಾರಲ್ಲ ಹೊರತು ದರ್ಪಕ್ಕೆ ಮಾತ್ರ ಎಂದೂ ಭಾಗವಲ್ಲ. ನಮಗೆ ಕಲಿಸ್ತಕ್ಕಂಥ ವೃತ್ತಿ, ನಾನು ಇವತ್ತಿಗೂ ಕೆಲವು ತಿಂಗಳ ಹಿಂದೆ ಬರ್ಟಿಗೆ ಸ್ಕೂಲ್ ಕಲಿಸಿದ್ರೆ ನನಗೆ ಇಂಗ್ಲೀಷ್ ಸಬ್ಜೆಕ್ಟಿಗೆ. ಬ್ಯೂಟಿಫುಲ್ ಸ್ಕೂಲ್ ನೋಡ್ರಿ ನಮ್ಮ ರಾಯಚೂರು ಜಿಲ್ಲೆದಾಗ. ಎಲ್ಲ ಅಧಿಕಾರಿಗಳಿದ್ದೀರಿ, ನೀವೊಮ್ಮೆ ಅದಕ್ಕೆ ಭೇಟಿ ಕೊಡ್ರಿ. ನಾನು ಸುಮಾರು ಮಾನಿ ತಾಲೂಕದಾಗ, ಸಿನ್ನೂರು ತಾಲೂಕದಾಗ, ಕುಷ್ಟಗಿ ತಾಲೂಕದಾಗ ನಾನು ಖಾಲಿ ಕುಂತಿಯಲ್ಲ ಒಟ್ಟ. ಯಾಕಂದ್ರೆ ನಂದು ವೃತ್ತಿ ನಿವೃತ್ತಿ ಆದರೂ ಕಲಿಸುವ ಪ್ರವೃತ್ತಿ ಕಡಿಮೆ ಆಗಿದೆ. ಯಾಕಂದ್ರೆ ನಾನು ಇವತ್ತಿಗೂ ಯಾರು ಹೋದ್ರೆ ಒಂದು ಶಾಲೆಗೆ ಹೋದ್ರೆ ಬರೀ ಸರ್ ಪಾಠ ಮಾಡಿಬಿಡು ಅಂತ ಅಂದ್ರೆ ನಾನು ಕಲಿಸೋದು ಬರೀ ಗ್ರಾಮರ್ ಅಷ್ಟೇ. ಪಾಠ ಕಲ್ಸೋಕ್ಕಾಗಲ್ಲ. ಈಗ ಅದು ಲಿಂಕ್ ಸಬ್ಜೆಕ್ಟ್ ಅದು ಪಾಠ. ನಾ ಗ್ರಾಮರ್ ಆಗುವಂತಾಗೂ ಹೇಳ್ಬೋದು, ಏನೇ ಓದಿಗೆ ಹೇಳ್ಬೋದು. ಅದು ಎಷ್ಟು ಪಾಪ್ಯುಲರ್ ಆಗಿಬಿಡುತ್ತೆ ಅಂತಂದ್ರೆ ನಿಜವೇ ನಾವು ಮನಸ್ಸು ಕೊಟ್ಟು ಕಲಿಸಿದ್ರೆ ನಮಗೆ ಅದಕ್ಕೇನಂತ ಇಂಗ್ಲೀಷ್ ಈಸ್ಥೆಟಿಕ್ ಎಂಜಾಯ್ಮೆಂಟ್ ಅಂತ ಹೇಳುತ್ತೆ. ಈಸ್ಥೆಟಿಕ್ ಎಂಜಾಯ್ಮೆಂಟ್, ಐ ಡೋಂಟ್ ನೋ ಕನ್ನಡ. ಈಸ್ಥೆಟಿಕ್ ಎಂಜಾಯ್ಮೆಂಟ್ ಅಂದ್ರೆ ನಮ್ಮ ಆತ್ಮಕ್ಕೆ ಬಹಳ ತೃಪ್ತಿ ಆಗ್ತದೆ ನಾವು ಕಲಿಸಿದ್ದು. ಒಂದು ಘಟನೆ ಹೇಳ್ಬಿಡ್ತೇನೆ ನಾನು. ಈ ರಾಷ್ಟ್ರಪತಿಗಳಿಗೆ ಹೋಗಿ ಶಿಕ್ಷಕರು, ರಾಷ್ಟ್ರಪತಿ ಇಂಗ್ಲೆಂಡವ್ರು ಇದ್ರಲ್ಲ, ಅವರೆಲ್ಲ ಎಂತೆಂಥವ್ರಿದ್ರು. ಅವ್ರಿಗೆ ಹೋಗಿ ಶಿಕ್ಷಕರು ಗೌರವ ಸನ್ಮಾನ ಮಾಡಿ ಬಂದರು. ಬೇರೆ ಯಾರಿಗೆ ಮಾಡ್ತಾರೆ ಅಂತ ಪವಿತ್ರವಾದಂಥ. ಯಾಕಂದ್ರೆ ನೀವು ಅಜ್ಞಾನದಿಂದ ಜ್ಞಾನದಡಿಗೆ ಐತೀರಿ. ಅಜ್ಞಾನದಿಂದ ಜ್ಞಾನದಡಿಗೆ
ಅನೈತಿಕತೆಯಿಂದ ನೈತಿಕತೆ ಕಡೆ ಒಯ್ತೀನಿ. ಅದು ಕರುಣಾಳು ಬಾ ಬೆಳಕೆ ಮುಸುಕಿದಿ ಈ ಮಗ್ಗಿನಲ್ಲಿ ಕೈ ಹಿಡಿದು ನಡೆಸೇನೆ ನಾನು ಅಂತ ಕವಿ ಸುಳ್ಳೇ ಹೇಳಲ್ಲ. ಕೈ ಹಿಡಿದು ನಡೆಸ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಶಿಕ್ಷಕರು. ಯಾಕಂದ್ರೆ ನೀವು ಕೈ ಹಿಡಿದು ನಡೆಸಿದ್ರೆ ಮುಂದೆ ಒಂದು ಸಮಾಜವನ್ನ ಒಳ್ಳೆ ಸಮಾಜ ಕಾಣಕ್ಕೆ ಸಾಧ್ಯ ಇಲ್ಲ. ಯಾವಾಗ ಟೀಚರ್ ಅಂದ್ರೆ ಒಂದು ಕಾಲಕ್ಕೆ ಹಿಂಗಿತ್ತು, ಗಂಟೆ ಹೊಡಿ ಪಗಾರ್ತಾರೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ಬೇಂದ್ರೆಯವರು ಗಂಟೆ ಹೊಡಿ ಪಗಾರ್ತಾಗಲ್ಲ ಶಿಕ್ಷಕ ಅಂದ್ರೆ ಇದೊಂದು ಪವಿತ್ರವಾದಂಥ ಕೆಲಸ. ಆತ ಒಬ್ಬ ತೋಟಿಗ, ಆತ ಒಬ್ಬ ಬ್ರಹ್ಮ. ಅದಕ್ಕಾಗಿ ಮತ್ತೆ ಆ ವೇದ ಹುಟ್ಟಿದ್ದು, ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಬ್ರಹ್ಮ ಸುಳ್ಳಾಗೋದು ನಾವು ಕರೆಯೋದು ಅಂತ ಒಂದು ಪವಿತ್ರವಾದಂಥ ಕೆಲಸವನ್ನ ಇವ್ರು ಮಾಡ್ಕೊಂತ ಬಂದಾರ. ಅವರು 12 ವರ್ಷದಲ್ಲಿ ನಿವೃತ್ತಿ ಆಗಲಿ ಬೇಡ ಅನ್ನೋದಲ್ಲ. ಇಟ್ ಈಸ್ ಲೈಫ್ನಲ್ಲಿ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ದಿ ಲೈಫ್. ವೃತ್ತಿಯಾದವನು ನಿವೃತ್ತಿ ಆಗಲೇಬೇಕು, ಹುಟ್ಟಿದವನು ಸಾಯಲೇಬೇಕು. ಇದು ಪ್ರಕೃತಿಯ ನಿಯಮ. ಆದ್ರೆ ನಾವು ಸರ್ವಿಸ್ ಕೊಡೋದು ಮಾತ್ರ ಮರಿಬಾರ್ದು. ನಾನು ಇವತ್ತಿಗೂ ಯಾವ ಶಾಲೆಗೆ ಕರೆದ್ರೆ ಒಳ್ಳೆಯಿಂದಿಲ್ಲ, ಏನು ನನ್ನ ವೈಯಕ್ತಿಕ ಕೆಲಸದಾಗ ಮಾತ್ರ ಒಳ್ಳೆಯಿಂದ ಇರ್ತೇನೆ. ನಾನು ಭಾಳ ಸ್ಕೂಲ್ಗಳಿಗೆ ಹೋಗ್ತೇನೆ. ನಾನು ಹೇಳಿದ್ನಲ್ಲ, ಆ ಒಂದು ತೃಪ್ತಿ ಬೇರೆ ಯಾವುದರಲ್ಲಿ ಸಿಗೋದಲ್ಲ, ಕಲಿಸ್ತಕ್ಕಂಥ ತೃಪ್ತಿ. ಅದಕ್ಕೆ ಇಲ್ಲೆಲ್ಲ ಭಾಳ ಜನ ಶಿಕ್ಷಕರಿದ್ದೀರಿ. ನಂದು ಲಾಸ್ಟ್ ಮನವಿ ಏನಪ್ಪ ಅಂದ್ರೆ, ಬಿ ಎ ಟೀಚರ್, ಬಿ ಎ ಗುಡ್ ಟೀಚರ್, ಬಿ ಎ ಸ್ಟ್ರಾಂಗ್ ಟೀಚರ್, ಬಿ ಎ ರಿಮೆಂಬರಬಲ್ ಟೀಚರ್. ಅಲ್ಲಿ ಹೋದ್ರೆ ನಿಮ್ಮ ಕಲಿಸ್ತಾರೆ ಹೋಗ್ಬೋದು. ನನಗೊಂದು ಈಗ ಒಂದು 35 ವರ್ಷದಿಂದ 20 ವರ್ಷದಿಂದ ನಾ ಬಸ್ ಸ್ಟ್ಯಾಂಡ್ನಲ್ಲಿ ನನ್ನ ಗಾಡಿ ಪಂಚರ್ ಆಗಿತ್ತು, ನಿಂತ್ಕೊಂಡಿದ್ದೆ. ಒಬ್ಬರು ಬಂದು ಕುಂದ್ರಿ ಸರ್ ಅಂದ. ಅವಾಗ ಇವ ಸರ್ ಅಂತಾನಂದ್ರೆ ಇವ ನನ್ನ ಶಿಷ್ಯನಿಗೆ ಇರಬೇಕು ಅಂತ ನನಗೆ ಅನಿಸ್ತೀನಿ. ಕುಂತ್ಕೊಂಡು ಹೋದ್ಕೊಳ್ಳಿ ಅಲ್ಲಿ ಮುಸ್ಕಿಯಾಗಿ ತೊಳೆದ್ರು ಗೌಡ್ರು, ಏನ್ರಿ ಯಾರನ್ನ ಹಿಡ್ಕೊಂಡು ಬಂದುಬಿಟ್ರಿ ಅವ್ರು. ಇಲ್ಲ ಸರ್ ನನಗೇನು ಗೊತ್ತಿದ್ದಿಲ್ಲ ಅಂತ, 35 ವರ್ಷದಿಂದ ನನ್ನ ಕೈಗೆ ಇಂಗ್ಲೀಷ್ ಕಲ್ತಾನಂತ ಕರ್ಕೊಂಬಂದ್ಬಿಟ್ರೆ ನೋಡ್ರಿ. ಆವಾಗ ಅಲ್ಲಿ ಗೌಡ್ರು ಅಂದರು, ನೋಡ್ರಿ ನಾವು ನಿಂತಿದ್ರೆ ಯಾವನು ಕೈ ಎತ್ತಿದ್ರೆ ನಿಂದ್ರಿಸಲ್ಲ ಗಾಡಿ, ನಿಮ್ಗೆ ಹೆಂಗೆ ಕರ್ಕೊಂಬಂದ್ಬಿಟ್ಟಾರ ಅಂತ. ಅದಕ್ಕಾಗಿಂತ ಪವಿತ್ರವಾದಂಥ ಈ ಜೀವನವನ್ನು ಈಗಿರ್ತಕ್ಕಂಥ ನಿವೃತ್ತಿ ಹೊಂದಿದವರು ಪ್ರವೃತ್ತಿ ಹೊಂದಿರಿ, ಈಗಿರ್ತಕ್ಕಂಥವರು ನನ್ನ ಹೆಸರು ಉಳಿಸ್ಬೇಕು. ಆಮ್ ಐ ರೈಟ್? ನನಗೆ ಹೇಳಿದ್ರು, ಏನ್ರಿ ನಿಮ್ಮ ಶಿಷ್ಯರು ನಿಮ್ಮ ಅಮೀರ್ ಸಂಘದ, ಆವಾಗ ನಾನು ಸಂತೋಷ ಆಗ. ಗುರುವಿಗೆ ಯಾವಾಗ ಸಂತೋಷ ಆಯ್ತಪ್ಪ ಅಂದ್ರೆ ಶಿಷ್ಯ ಗುರುವಿನ ಮೀರಿಸ್ಬಿಡ್ಬೇಕು. ಅದಕ್ಕಾಗಿ ಶಿಕ್ಷಕ ಪ್ರವೃತ್ತಿಯನ್ನು ನೀವು ಮುಂದುವರಿಸಿ, ಕಲಿಸುವ ಹವ್ಯಾಸವನ್ನು ಕಡಿಮೆ ಮಾಡ್ಕೊಳ್ಬಿಡ್ರಿ. ಯಾಕಂದ್ರೆ ಇದು ತಿರುಗಿ ಮತ್ತೆ ಮತ್ತೆ ಬರೋದಲ್ಲ. ಆಮೇಲೆ ಬಜ್ಜವ್ರು ಕಲಿಸಕ್ಕೆ ಆಗಲ್ಲ. ಅದು ಟೀಚರ್ ಬಿಟ್ರೆ ಟೀಚರ್ನೇ ಟೀಚರ್. ಚೆನ್ನಪ್ಪ ಅವರ ಆರೋಗ್ಯ ಆಯು ಸಂಪತ್ತು ಬಿಡಲ್ಲ. ಸಂಪತ್ತು ಬೇಡ, ಯಾಕಂದ್ರೆ ನಿವೃತ್ತಿ ಹೊಂದಕ್ಕೆ ಎಷ್ಟು ಬೇಕು ಬದುಕಕ್ಕೆ ಅಷ್ಟು ಬರುತ್ತೆ. ಸಂಪತ್ತು ಬಯಸಿದ್ರೆ ಮತ್ತೆ ಅವರ ವ್ಯಕ್ತಿತ್ವ ಅಂತ ಹೇಳಿದ್ನಲ್ಲ, ಅದು ಕೆಡಬಹುದೇನಂತ ಮುಂದೆ. ಇಷ್ಟು ಸುಸ್ತಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬದುಕಿದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಅಂತ ಹೇಳಿ ನನ್ನ 2 ಮಾತು ಅಂತಕ್ಕಂಥ ಒಂದು ಲಿಸ್ಟ್ ಒಳಗೆ ನಮ್ಮ ಸರ್ ಎಲ್ಲ ವರ್ಣನೆ ಮಾಡಿದ್ರು. ಆದರೆ ಆ ಸಾಂಘಿಕ ಶಕ್ತಿ ನಮ್ಮ ಬಸವರಾಜನ. ಆ್ಯಕ್ಚುಲಿ ನಾವು ಈ ಮಟ್ಟಕ್ಕೆ ಬೆಳಿಬೇಕು, ನಾವು ಚೆನ್ನಾಗಿರ್ಬೇಕಂತಂದ್ರೆ ಅದಕ್ಕೆ ಮೂಲ ಕಾರಣ ಅವ್ರಿಗೆ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕಾರ ಕೊಟ್ಟವರೇ ನಮ್ಮ ಬಸವರಾಜಣ್ಣ. ಮೊದಲಿಗೆ ಪ್ರಪ್ರಥಮವಾಗಿ ಅವರಿಗೆ ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ತೆರನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶ್ರೀ ಅಮರೀಶಣ್ಣ, ಶ್ರೀ ಎಂ ಭಟ್ಟಪ್ಪ ಸರು, ಶ್ರೀ ಮಲ್ಲಪ್ಪಣ್ಣ, ಶ್ರೀ ಚಂದ್ರಶೇಖರ್ ಕಗ್ಗುಡ್ಜಿ, ಶ್ರೀ ರಮೇಶ್ ಅಗ್ನಿಜಿ, ಶ್ರೀ ನಮ್ಮ ಆತ್ಮೀಯರು ನಮ್ಮ ಶಿವರಾಜ್ ಅಬ್ದನಿ, ಯಾವಾಗಲೂ ನಾವು ಜೊತೆಗಿರ್ತೀವಿ. ನಮ್ಮ ಈರಣ್ಣ ಸರು, ನಮ್ಮ ಶಿವರಾಜ್ ಅಬ್ದನಿ, ನಮ್ಮ ಚರಣಗೌಡರು, ನಮ್ಮ ಶರಣಪ್ಪನವರು, ಯಾವಾಗಲೂ ನಾವು ಒಂದು ಟೀಮ್ ಅದ. ನಮ್ದು ಪೋತ್ನಾಳಲ್ಲಿ ಎಲ್ಲರೂ ಕೂಡ ಇರ್ತೀವಿ. ನಮ್ಮ ಜೊತೆಗೆ ಸಾಂಘಿಕ ಶಕ್ತಿಯಾಗಿ ಅವರು ಕೂಡ ಪೋತ್ನಾಳಲ್ಲಿ ಜೊತೆಗೂಡಿ ಕೆಲಸ ಮಾಡ್ತೀವಿ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಮೊದಲಿಗೆ ಸ್ವಾಗತವನ್ನು ಕೋರ್ತೀನಿ. ತದನಂತರ ನಮ್ಮ ಚನ್ನಬಸಯ್ಯ ತಾತ, ನಾನು ಅವ್ರು ಹೇಳಿದ್ರು ಅಣ್ಣ ಅಂತ ಅನ್ನೋ ಮಾತೇ ಇಲ್ಲ, ಪ್ರತಿಯೊಂದು ಅವ್ರಿಗೆ ಅಣ್ಣ ಅಂತ ಮಾತಾಡ್ತೀನಿ. ನಾನು ಈ ಟೋಟಲಿ ಸಣ್ಣವರಿದ್ರು ಕೂಡ ಅಣ್ಣ ಅಂತ ಒಂದು ಬೋಧನೆಯನ್ನ ನಾನು ಮಾಡ್ತಕ್ಕಂಥ ಒಂದು ಉವಾಚ ಮೊದಲಿಂದ ನನಗದ. ಹಿಂಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಣ್ಣ ಅಂತ ಕೇಳಿದಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಪ್ಪ ಎಷ್ಟೊತ್ತಿದ್ರು ಅಂತ ಹೇಳಿದ್ರು. ಆದ್ರೆ ಈ ಕಾರ್ಯಕ್ರಮಕ್ಕೆ ಮಿಸ್ ಆಗಿತ್ತು ನಮ್ಮ ವಿರೂಪಾಕ್ಷಣ್ಣ. ಆಕ್ಚುಲಿ ವಿರೂಪಾಕ್ಷ ಸರ್ ಪಾಟೀಲ್ಗೆ ನಾನು ಫೋನ್ ಮಾಡಿದಾಗ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಏನೋ ಅನ್ಯ ಕಾರ್ಯಕ್ರಮಕ್ಕೆ ಅವ್ರು ಬಂದಿಲ್ಲ. ಇರ್ಲಿ, ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷ ಅವರಿಗೂ ಕೂಡ
ನಮ್ಮ ಒಂದು ಕುಟುಂಬದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ತೆರನಾಗಿ ಶ್ರೀಯುತ ಅನಂತಣ್ಣ, ಈಗ ಅವರು ನಾವು ಒಂದೇ ಇದ್ರವ್ರು ವೃತ್ತಿ ಒಳಗೆ ಆದರೂ ನಮ್ಮ ಜೊತೆಗೆ ಸಂಘಟನಾ ಜೀವಿಯಾಗಿ ಅವರು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಟೋಟಲಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಸಂಘ ಜೀವಿಗಳು, ಸಂಘಟನಾ ಚಿತ್ರರು, ಸಂಘದ ಪದಾಧಿಕಾರಿಗಳು, ನಿರ್ದೇಶಕರು ಎಲ್ಲರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದಕ್ಕಾಗಿ, ಆಮೇಲೆ ತಮ್ಮನ್ನು ಇಲ್ಲಿ ತನಕ ನಾನು ಕಾಶಿನೇನೋ ಅಂತಕ್ಕಂಥ ಒಂದು ಭ್ರಮೆ ಆ್ಯಕ್ಚುಲಿ ನಾನು ಕಾಡ್ತದಲ್ಲಿ ಕೂತಿದ್ದೆ. ನಾನು ಭಾಳ ತನಕ ಕಾಶಿಬಿಟ್ಟು ನಮ್ಮ ಟೀಚರ್ಸ್ನ, ನಮ್ಮ ಬಂಧು ಬಳಗವನ್ನು ಭಾಳಷ್ಟು ಕಾಶಿಂದನು ಅಂತಕ್ಕಂಥ ಒಂದು ಸ್ಥಿತಪರಿಜ್ಞೊಳಗಿದ್ದೆ. ಆದರೂ ಕೂಡ ಇಲ್ಲಿ ತನಕ ತಾವು ಈ ಕಾರ್ಯಕ್ರಮದೊಳಗೆ ಕೂತ್ಕೊಂಡು ನಮ್ಮ ಎಲ್ಲ ಸರ್ ಮಾತಾಡಿರ್ತಕ್ಕಂಥ ಮಾತುಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಕೇಳಿದ್ದಕ್ಕಾಗಿ ತಮಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಜಾಸ್ತಿ ಮಾತನಾಡೋದಿಲ್ಲ, ತಮಗೆಲ್ಲ ಗೊತ್ತಾಗ ನಾನು ಮಾತನಾಡೋಕೆ ಹೋಗೋದಿಲ್ಲ. ಆದರೂ ಅನಿವಾರ್ಯ ಈ ಒಂದು